ಎಲ್ಲರಿಗೂ ನಮಸ್ಕಾರ. ನಾನು ಜಗದಾಂಬ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಿಡದಿಯಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕಳೆದ ತರಗತಿಯಲ್ಲಿ ಬ್ರಿಟಿಷರ ಭೂಕಂದಾಯದ ನೀತಿಗಳ ಬಗ್ಗೆ ಮಾತಾಡಿದ್ವಿ. ಈ ಒಂದು ತರಗತಿಯಲ್ಲಿ ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್, ಕೃಷಿಯ ವಾಣಿಜ್ಯೀಕರಣ ಎಂಬ ವಿಷಯದ ಬಗ್ಗೆ ಮಾತನಾಡೋಣ. ಮೂಲತಃ ಭಾರತ ಒಂದು ಕೃಷಿ ಪ್ರಧಾನ ರಾಷ್ಟ್ರ. ಕೃಷಿಯೇ ಅದರ ಅರ್ಥವ್ಯವಸ್ಥೆಯ ಬೆನ್ನೆಲುಬು ಎಂದರೂ ತಪ್ಪಾಗಲಾರದು. ಜೊತೆಗೆ ಕೃಷಿ ಪ್ರಧಾನ ಅರ್ಥವ್ಯವಸ್ಥೆಯಲ್ಲಿ ಕೃಷಿಯು ಗ್ರಾಮಗಳ ಸ್ವಾವಲಂಬನೆಗೆ ಕಾರಣವಾಗಿತ್ತು. ಇಂತಹ ಕೃಷಿ ವ್ಯವಸ್ಥೆಯನ್ನ ತಮ್ಮ ಉಪಯೋಗಕ್ಕಾಗಿ ಬಳಸಿಕೊಳ್ಳೋದಕ್ಕೆ ಬ್ರಿಟಿಷರು ಮುಂದಾಗ್ತಾರೆ. ಬ್ರಿಟಿಷರ ಆಗಮನದ ನಂತರ ಭಾರತದ ಕೃಷಿ ವಾಣಿಜ್ಯೀಕರಣ ಆರಂಭಗೊಂಡಿತು. ಅದು 1857ರ ನಂತರ ಹೆಚ್ಚು ತೀವ್ರಗೊಳ್ತು. ಬ್ರಿಟನ್ ವಸಾಹತುಗಳಲ್ಲಿ ಆಹಾರ ಧಾನ್ಯಗಳ ಹೊರತಾಗಿ ನಗದು ರೂಪದ ಹಣವನ್ನ ತರುವಂತಹ ಬೆಳೆಯನ್ನ ಬೆಳೆಯುವಂತಹ ಒಂದು ಕೃಷಿ ಸಾಗುವಳಿ ಪ್ರಕ್ರಿಯೆಯನ್ನ ಕೃಷಿಯ ವಾಣಿಜ್ಯೀಕರಣ ಅಂತ ಹೇಳಿ ಕರೆಯಲಾಯಿತು. ಅಂದ್ರೆ the term commercialization of agriculture means production of crops for market sales rather than the personal consumption. It started in India during the early years of the 19th century. ಅಂದ್ರೆ ಇದು ಆಹಾರ ಬೆಳೆಗಳಿಗೆ ಬದಲಾಗಿ ನಗದು ರೂಪದ ಹಣವನ್ನ ತರುವಂತಹ ಬೆಳೆಗಳನ್ನ ಬೆಳೆಯುವುದು ಇದರ ಪ್ರಮುಖ ಉದ್ದೇಶ ಆಗಿತ್ತು. ಯುರೋಪಿನಲ್ಲಿ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಹೆಚ್ಚೆಚ್ಚು ಕೈಗಾರಿಕೆಗಳು ಬೆಳೆದಂತೆ ಅದಕ್ಕೆ ಕಚ್ಚಾ ಸರಕುಗಳ ಅಗತ್ಯತೆ ಹೆಚ್ಚಾದ್ದರಿಂದ ಬ್ರಿಟಿಷರು ಭಾರತದ ಕೃಷಿ ರಂಗವನ್ನ ಅದರ ಉಪಯೋಗಕ್ಕೆ ಬಳಸಿಕೊಳ್ಳಲು ಮುಂದಾಗ್ತಾರೆ. ಅವರು ಭಾರತದಲ್ಲಿ ಆಹಾರ ಬೆಳೆಗಳಿಗೆ ಬದಲಾಗಿ ಹತ್ತಿ, ಸೆಣಬು, ಕಬ್ಬು, ನೀಲಿ, ತಂಬಾಕು, ಎಣ್ಣೆ ಬೀಜಗಳು ಮತ್ತೆ ತೋಟಗಾರಿಕಾ ಬೆಳೆಗಳಾದಂತಹ ಕಾಫಿ, ಟೀ, ರಬ್ಬರ್ ಮುಂತಾದವುಗಳನ್ನು ಬೆಳಿಲಿಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಈ ಮುಖ್ಯ ಅಂಶಗಳನ್ನು ನಾವು ನೋಡೋಣ. The economic policies made by the British led to a transformation of Indian economy. ಈ ಬ್ರಿಟಿಷರ ಆರ್ಥಿಕ ನೀತಿಗಳಲ್ಲಿ ಈ ಕೃಷಿಯ ವಾಣಿಜ್ಯೀಕರಣವು ಭಾರತದ ಅರ್ಥವ್ಯವಸ್ಥೆಯ ಮೇಲೆ ಒಂದು ಹೊಸ ಬದಲಾವಣೆಯನ್ನ ರೂಪಾಂತರವನ್ನ ತಂದಿತು ಎಂದು ಹೇಳಬಹುದು. The farmers no longer produced for his domestic consumption, but a good proportion of land went under the plough for purposes of export. ಅಂದ್ರೆ ಭಾರತೀಯರು ತಮ್ಮ ಅನುಭೋಗಕ್ಕಾಗಿ, ದೇಶೀಯ ಅನುಭೋಗಕ್ಕಾಗಿ ಹೆಚ್ಚಿನ ಉತ್ಪಾದನೆಯನ್ನ ಕೃಷಿ ವಲಯದಲ್ಲಿ ಮಾಡಲಿಲ್ಲವಾದರೂ ಭಾರತದ ಕೃಷಿ ವ್ಯವಸ್ಥೆ ಬ್ರಿಟನ್ನಿಗೆ ರಫ್ತು ಮಾಡುವ ಉದ್ದೇಶಕ್ಕಾಗಿ ಬಹಳ ಚೆನ್ನಾಗಿ ಬಳಕೆಯಾಯಿತು ಅಂತ ಹೇಳಬಹುದು. The cash crops that the British introduced were indigo, cotton, opium, sugarcane, groundnuts, then plantation crops like coffee, tea and rubber. ನಾನು ಆಗಲೇ ಹೇಳಿದಾಗೆ ಹಣದ ರೂಪದ ಬೆಳೆಯನ್ನ ಬೆಳೆಯಲಿಕ್ಕೆ ಇಲ್ಲಿ ಹೆಚ್ಚು ಪ್ರೋತ್ಸಾಹವನ್ನ ಕೊಡ್ತಾರೆ. ಹೊಸ ಬೆಳೆಗಳನ್ನ ಇಲ್ಲಿ ಪರಿಚಯ ಕೂಡ ಮಾಡ್ತಾರೆ. ವಾಣಿಜ್ಯ ಬೆಳೆಗಳು, ಅವುಗಳಲ್ಲಿ ಇಂಡಿಗೋ ನೀಲಿ ಬೆಳೆ, ಕಾಟನ್ ಹತ್ತಿ, ಓಪಿಯಂ ಅಫೀಮು, ಶುಗರ್ ಕೇನ್ ಭತ್ತ, ಗ್ರೌಂಡ್ನಟ್ಸ್ ಮತ್ತೆ ತೋಟಗಾರಿಕಾ ಬೆಳೆಗಳಾದಂತಹ ಕಾಫಿ, ಟೀ, ರಬ್ಬರ್ ಮುಂತಾದವುಗಳನ್ನು ಕೂಡ ಬೆಳಿಲಿಕ್ಕೆ ಅವರು ಪ್ರೋತ್ಸಾಹ ಮಾಡ್ತಾರೆ. ಈ ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್ ಆಗೋದಕ್ಕೆ ಪ್ರಮುಖ ಕಾರಣಗಳನ್ನು ನಾವು ನೋಡೋದಾದ್ರೆ, ಅಂದ್ರೆ ಕೃಷಿಯ ವಾಣಿಜ್ಯೀಕರಣಕ್ಕೆ ಪ್ರಮುಖ ಕಾರಣಗಳನ್ನು ನೋಡ್ತಾ ಹೋದ್ರೆ, commercialization of agriculture was coincident with industrial revolution in England. ಇದು
ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಆದ ನಂತರ ಹೆಚ್ಚಾದ ಕೈಗಾರಿಕೆಗಳಿಗೆ ಕಚ್ಚಾ ಸರಕುಗಳ ಅಗತ್ಯ ಇದ್ದುದರಿಂದ ಭಾರತದಲ್ಲಿ ಕೃಷಿಯಲ್ಲಿ ಬದಲಾವಣೆಯನ್ನು ತರೋದಕ್ಕೆ ಕ್ರಮಗಳನ್ನು ಕೈಗೊಳ್ತಾರೆ. ಹಾಗೆ ವಾಣಿಜ್ಯ ಬೆಳೆಗಳನ್ನು ಬೆಳಿಲಿಕ್ಕೆ ಪ್ರೋತ್ಸಾಹವನ್ನ ಮಾಡ್ತಾರೆ. ಸ್ಪ್ರೆಡ್ ಆಫ್ ಮನಿ ಎಕಾನಮಿ, ಇದು ಕೂಡ ಮತ್ತೊಂದು ಕಾರಣ ಅಂತ ಹೇಳಬಹುದು. ಅಂದ್ರೆ ನಗದು ರೂಪದ ಆರ್ಥಿಕತೆಯ ಹರವು. ಬ್ರಿಟಿಷರಿಗೆ ಭಾರತದ ಸಾಂಪ್ರದಾಯಿಕ ಬೆಳೆಗಳಿಂದ ಯಾವ ಲಾಭವೂ ಇರಲಿಲ್ಲ. ಪರಿಣಾಮವಾಗಿ ಭಾರತದ ಆರ್ಥಿಕತೆಯನ್ನು ತಮ್ಮ ಅನುಕೂಲಕ್ಕಾಗಿ ಬಳಸ್ಕೊಳ್ಬೇಕಾಗಿದ್ರಿಂದ ನಗದು ರೂಪದ ಆರ್ಥಿಕತೆಯನ್ನು ಇಲ್ಲಿ ಅವರು ಜಾರಿಗೆ ತರ್ತಾರೆ. ಅದಕ್ಕಾಗಿ ಕೃಷಿಯನ್ನ ವಾಣಿಜ್ಯೀಕರಣಗೊಳಿಸಬೇಕಾಗತ್ತೆ. ಮತ್ತೊಂದು ದ ಗ್ರೋತ್ ಆಫ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಟ್ರೇಡ್, ಅಂದ್ರೆ ಆಂತರಿಕ ಮತ್ತು ವಿದೇಶಿ ವ್ಯಾಪಾರಗಳ ಅಭಿವೃದ್ಧಿ. ಇದು ಕೂಡ ಇನ್ನೊಂದು ಪ್ರಮುಖ ಕಾರಣ ಎಂದು ಹೇಳಬಹುದು. ಅಂದ್ರೆ ಬ್ರಿಟಿಷರ ಆಗಮನದಿಂದಾಗಿ ಮಾರುಕಟ್ಟೆ ವಿಸ್ತರಣೆಯಾಗಿ ದೇಶೀಯ ಮತ್ತು ವಿದೇಶಿಯ ವ್ಯಾಪಾರ ಹೆಚ್ಚು ಅಭಿವೃದ್ಧಿಯಾಗ್ತಾ ಹೋಯಿತು. ಈ ನಿಟ್ಟಿನಲ್ಲಿ ಭಾರತದ ಕೃಷಿ ರಂಗವನ್ನ ಆ ವ್ಯಾಪಾರದ ಉದ್ದೇಶಕ್ಕಾಗಿ ಬಳಸ್ಕೊಳ್ಳೋದಕ್ಕೆ ಮುಂದಾದ್ರು. ಹಾಗಾಗಿ ಇಲ್ಲಿ ಕೃಷಿಯನ್ನ ವಾಣಿಜ್ಯೀಕರಣಗೊಳಿಸಬೇಕಾಯಿತು. ಮತ್ತೊಂದು ಅಂಶ ಅಂತಂದ್ರೆ ದ ಅಮೆರಿಕನ್ ಸಿವಿಲ್ ವಾರ್ ಇಂಡೈರೆಕ್ಟ್ಲಿ ಎನ್ಕರೇಜ್ಡ್ ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್. ಅಮೆರಿಕದ ಆಂತರಿಕ ಯುದ್ಧ ಕೂಡ ಭಾರತದ ಕೃಷಿ ವ್ಯವಸ್ಥೆಯಲ್ಲಿ ವಾಣಿಜ್ಯೀಕರಣ ಜಾರಿಗೆ ತರೋದಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡ್ತು. ಮತ್ತೊಂದು ಎಕ್ಸೆಸಿವ್ ಲ್ಯಾಂಡ್ ರೆವಿನ್ಯೂ ಡಿಮ್ಯಾಂಡ್ ಆಫ್ ದ ಸ್ಟೇಟ್, ಅಧಿಕ ಭೂಕಂದಾಯದ ಬೇಡಿಕೆ. ತಮ್ಮ ಆಡಳಿತದ ಉದ್ದೇಶಕ್ಕಾಗಿ, ಆಡಳಿತ ನಿರ್ವಹಣೆಗಾಗಿ ಅಧಿಕ ಭೂಕಂದಾಯದ ಅಗತ್ಯತೆ ಇತ್ತು. ಅದಕ್ಕಾಗಿ ಅಲ್ಲಿ ಕಂದಾಯವನ್ನು ಸರಿದೂಗಿಸುವ ಉದ್ದೇಶಕ್ಕಾಗಿ ಕೃಷಿ ರಂಗದಲ್ಲಿ ವಾಣಿಜ್ಯ ಬೆಳೆಗಳನ್ನು ಬೆಳೆಯೋದಕ್ಕೆ ಪ್ರೋತ್ಸಾಹ ಮಾಡಿದ್ರು. ಹೈ ರೇಟ್ಸ್ ಆಫ್ ಇಂಟ್ರೆಸ್ಟ್ ಚಾರ್ಜ್ಡ್ ಬೈ ದ ಮನಿ ಲೆಂಡರ್ಸ್. ಇಲ್ಲಿ ಕಂದಾಯವನ್ನ ನಗದು ರೂಪದಲ್ಲಿ ಕಟ್ಟಬೇಕಾಗಿದ್ದರಿಂದ ರೈತರು ಲೇವಾದೇವಿಗಾರರ ಬಳಿ ಸಾಲವನ್ನ ಪಡೀತಾ ಇದ್ರು. ಹೀಗೆ ಪಡೆದ ಸಾಲಕ್ಕೆ ಈ ಲೇವಾದೇವಿಗಾರರು ಅಧಿಕ ಪ್ರಮಾಣದ ಬಡ್ಡಿಯನ್ನ ವಿಧಿಸ್ತಾ ಇದ್ರು. ಅದನ್ನು ಸರಿದೂಗಿಸುವ ಉದ್ದೇಶಕ್ಕಾಗಿ ಕೂಡ ರೈತರು ಕೃಷಿಯಲ್ಲಿ ವಾಣಿಜ್ಯ ಬೆಳೆಗಳನ್ನು ಬೆಳಿಬೇಕಾಯಿತು. ಮತ್ತೊಂದು ರೀಪ್ಲೇಸ್ಮೆಂಟ್ ಆಫ್ ಕಸ್ಟಮ್ ಅಂಡ್ ಟ್ರೆಡಿಷನ್ ಬೈ ಕಾಂಪಿಟಿಷನ್ ಅಂಡ್ ಕಾಂಟ್ರಾಕ್ಟ್. ಬ್ರಿಟಿಷರು ಭಾರತದ ಅರ್ಥವ್ಯವಸ್ಥೆಯನ್ನ ಹಳೆಯ ಪದ್ಧತಿಯಿಂದ, ಅಂದ್ರೆ ಸಾಂಪ್ರದಾಯಿಕ ಪದ್ಧತಿಯಿಂದ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಾಗಿ ಪರಿವರ್ತನೆ ಮಾಡಿದ್ದು ಕೂಡ ಇನ್ನೊಂದು ಪ್ರಮುಖ ಕಾರಣ ಅಂತ ಹೇಳಬಹುದು. ಅಂದ್ರೆ ಪ್ರಾಚೀನ ಕಾಲದಿಂದಲೂ ಭಾರತದ ಕೃಷಿ ವ್ಯವಸ್ಥೆಯಲ್ಲಿ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೆದುಕೊಳ್ಳುತ್ತಾ ತಮ್ಮ ಜೀವನ ನಿರ್ವಹಣೆಗೆ ಬೇಕಾದಷ್ಟು ಬೆಳೆದುಕೊಂಡು ತೃಪ್ತಿಕರವಾಗಿರ್ತಾ ಇದ್ರು. ಆದರೆ ಅದನ್ನ ಬಂಡವಾಳಶಾಹಿ ಅರ್ಥವ್ಯವಸ್ಥೆಗೆ ಪರಿವರ್ತನೆ ಮಾಡಿದ್ದು ಹೆಚ್ಚೆಚ್ಚು ವಾಣಿಜ್ಯ ಬೆಳೆಗಳನ್ನು ಬೆಳಿಲಿಕ್ಕೆ ಪ್ರೋತ್ಸಾಹ ಮಾಡಿತು. ಮತ್ತೊಂದು ಎಮರ್ಜೆನ್ಸ್ ಆಫ್ ಎ ಯೂನಿಫೈಡ್ ನ್ಯಾಷನಲ್ ಮಾರ್ಕೆಟ್, ಏಕೀಕೃತ ರಾಷ್ಟ್ರೀಯ ಮಾರುಕಟ್ಟೆಗಳ ಉಗಮ. ಇದು ಕೂಡ ಕೃಷಿಕರು ಬೆಳೆದ ಬೆಳೆಗೆ ಉತ್ತಮವಾದಂತಹ ಮಾರುಕಟ್ಟೆ ವ್ಯವಸ್ಥೆಯನ್ನು, ಅದರಲ್ಲೂ ಏಕೀಕೃತವಾದಂತಹ ರಾಷ್ಟ್ರೀಯ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡಿದ್ದು ಕೃಷಿಯಲ್ಲಿ ಹೆಚ್ಚೆಚ್ಚು ಬದಲಾವಣೆಗಳು ಉಂಟಾಗೋದಕ್ಕೆ ಕಾರಣ ಆಯಿತು. ಮತ್ತೊಂದು ಬೂಸ್ಟ್ ಟು ಇಂಟರ್ನ್ಯಾಷನಲ್ ಟ್ರೇಡ್ ಗಿವನ್ ಬೈ ಎಂಟ್ರಿ ಆಫ್ ಬ್ರಿಟಿಷ್ ಫೈನಾನ್ಸ್ ಕ್ಯಾಪಿಟಲ್. ಅಂತಾರಾಷ್ಟ್ರೀಯ ವ್ಯಾಪಾರದ ಉತ್ತೇಜನ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಬ್ರಿಟಿಷ್ ಬಂಡವಾಳಕ್ಕೆ ಹೆಚ್ಚೆಚ್ಚು ಪ್ರೋತ್ಸಾಹ ಸಿಕ್ಕಿದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತೀಯ ವಾಣಿಜ್ಯ ಬೆಳೆಗಳನ್ನು ಹೆಚ್ಚಾಗಿ ಮಾರಾಟ ಮಾಡಿ ಅಧಿಕ ಲಾಭವನ್ನು ಗಳಿಸುವ ಉದ್ದೇಶಕ್ಕಾಗಿ ಭಾರತದಲ್ಲಿ ವಾಣಿಜ್ಯ ಬೆಳೆಗಳನ್ನು ಬೆಳಿಲಿಕ್ಕೆ ಪ್ರೋತ್ಸಾಹವನ್ನ ಕೊಡ್ತಾರೆ. ಹೀಗೆ ಈ ಮೇಲಿನ ಎಲ್ಲಾ ಕಾರಣಗಳಿಂದಾಗಿ ಭಾರತದಲ್ಲಿ ಕೃಷಿ ವ್ಯವಸ್ಥೆಯಲ್ಲಿ
ವಾಣಿಜ್ಯೀಕರಣ ಮಾಡೋದಕ್ಕೆ ಕಾರಣವಾಯಿತು. ಇನ್ನು ಪರಿಣಾಮಗಳ ಬಗ್ಗೆ ನಾವು ನೋಡೋದಾದ್ರೆ, ಭಾರತದ ಅರ್ಥವ್ಯವಸ್ಥೆಯಲ್ಲಿ ಕೃಷಿಯನ್ನು ವಾಣಿಜ್ಯೀಕರಣಗೊಳಿಸಿದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬದಲಾವಣೆಗಳಾಯಿತು ಎನ್ನಬಹುದು. ಫಾರ್ ದ ಇಂಡಿಯನ್ ಪೆಸೆಂಟ್, ಕಮರ್ಷಿಯಲೈಸೇಷನ್ ಸೀಮ್ಡ್ ಎ ಫೋರ್ಸ್ಡ್ ಪ್ರಾಸೆಸ್. ಅಂದರೆ ಭಾರತೀಯ ರೈತರಿಗೆ ಇದು ಒತ್ತಾಯಪೂರ್ವಕವಾದಂತಹ ಬೆಳವಣಿಗೆಯಾಯಿತು ಎಂದು ಹೇಳಬಹುದು. ಮೊದಮೊದಲು ಬಹಳ ಆಸಕ್ತಿಯಿಂದ ತಮ್ಮ ಕೃಷಿ ವಲಯದಲ್ಲಿ ವಾಣಿಜ್ಯ ಬೆಳೆಗಳನ್ನು ಬೆಳೆದರು. ಆದರೆ ನಂತರದ ದಿನಗಳಲ್ಲಿ ಇದನ್ನು ಒತ್ತಾಯಪೂರ್ವಕವಾಗಿ ಬೆಳಿಲಿಕ್ಕೆ ಬ್ರಿಟಿಷರು ಒತ್ತಾಯಿಸಿದರು. ಇದು ರೈತರಿಗೆ ಹೊರೆಯಾಗಿ ಪರಿಣಮಿಸಿತು. ಮತ್ತೊಂದು, ಓಲ್ಡರ್ ರೂರಲ್ ಫ್ರೇಮ್ವರ್ಕ್ ಆಫ್ ಇಂಡಿಯಾ ವೀಕನ್ಡ್ ಬೈ ದ ಸ್ಪ್ರೆಡ್ ಆಫ್ ಕಮರ್ಷಿಯಲ್ ಅಗ್ರಿಕಲ್ಚರ್. ಈ ಒಂದು ಬದಲಾವಣೆಯಿಂದ ಹಳೆಯ ಅಥವಾ ಸಾಂಪ್ರದಾಯಿಕ ಕೃಷಿ ವ್ಯವಸ್ಥೆ ದುರ್ಬಲವಾಯಿತು. ಹೇಗೋ ಪ್ರಾಚೀನ ಕಾಲದಿಂದಲೂ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೆದುಕೊಂಡು ತಮಗೆ ಅಗತ್ಯವಾಗಿರುವಷ್ಟು ಶೇಖರಣೆ ಮಾಡಿಕೊಂಡು ಸಂಗ್ರಹಣೆ ಮಾಡಿಕೊಂಡು ಉತ್ತಮವಾದ ಜೀವನವನ್ನು ಮಾಡ್ತಾ ಇದ್ರು. ಆದರೆ ಈ ಕೃಷಿಯಲ್ಲಿ ವಾಣಿಜ್ಯ ಬೆಳೆಗಳನ್ನು ಬೆಳೆದು ಅವರಿಗೆ ಆರ್ಥಿಕವಾಗಿ ಅಷ್ಟು ಲಾಭವಾಗದೆ ಕಷ್ಟಪಡಬೇಕಾದಂತಹ ಪರಿಸ್ಥಿತಿ ಬಂತು. ಹೀಗೆ ಕೃಷಿ ರಂಗ ದುರ್ಬಲವಾಯಿತು. ರೈಸ್ ಆಫ್ ಇಂಡಿಯನ್ ಬುರ್ಜುವಾಯ್ಸ್. ಅಂದರೆ ಕೃಷಿಯನ್ನು ವಾಣಿಜ್ಯೀಕರಣಗೊಳಿಸಿದ್ದರಿಂದ ವಾಣಿಜ್ಯ ಬೆಳೆಗಳನ್ನು ಬೆಳೆದ ಹಲವು ರೈತರು ಮಾರುಕಟ್ಟೆಗಳಲ್ಲಿ ಅವುಗಳನ್ನು ಮಾರಾಟ ಮಾಡಿ ಅಧಿಕ ಲಾಭವನ್ನು ಗಳಿಸಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ಹೋದ್ರು. ಹೀಗೆ ಮಧ್ಯಮ ವರ್ಗ ಅಥವಾ ಶ್ರೀಮಂತ ವರ್ಗ ಇಲ್ಲಿ ಉದಯವಾಯಿತು ಎನ್ನಬಹುದು. ಮತ್ತೊಂದು, ರೂರಲ್ ಇಂಡೆಟ್ನೆಸ್ ಆ್ಯಂಡ್ ಗ್ರೋತ್ ಆಫ್ ಲ್ಯಾಂಡ್ಲೆಸ್ ಲೇಬರ್. ಈ ಕೃಷಿಯನ್ನು ವಾಣಿಜ್ಯೀಕರಣಗೊಳಿಸಿದ್ರಿಂದ ಹಣದ ರೂಪದಲ್ಲಿ ಕಂದಾಯವನ್ನು ಕಟ್ಟಬೇಕಾಗಿದ್ದರಿಂದ ರೂರಲ್ ಇಂಡೆಟ್ನೆಸ್ ಅಂದರೆ ಗ್ರಾಮೀಣ ಋಣಭಾರ ಮತ್ತು ಭೂರಹಿತ ಕಾರ್ಮಿಕರ ಬೆಳವಣಿಗೆ ಆಯಿತು ಅಥವಾ ಉದಯ ಆಯಿತು. ಮತ್ತೊಂದು, ಫೆಮೈನ್ ಅಂಡ್ ಪಾವರ್ಟಿ. ಬರ, ಕ್ಷಾಮ ಮತ್ತು ಬಡತನ ಉಂಟಾಯಿತು. ಹೆಚ್ಚಾಗಿ ವಾಣಿಜ್ಯ ಬೆಳೆಗಳನ್ನು ಬೆಳೆದಿದ್ದರಿಂದ ಮೊದಮೊದಲು ಬ್ರಿಟಿಷರು ಇವರ ಬೆಳೆಗಳನ್ನು ಬೆಂಬಲ ಬೆಲೆಯನ್ನು ಕೊಟ್ಟು ತಗೊಳ್ತಾ ಇದ್ರು. ಆದರೆ ನಂತರದ ದಿನಗಳಲ್ಲಿ ಉಚಿತವಾಗಿ ಬೆಳೆದುಕೊಡೋದಕ್ಕೆ ಭಾರತೀಯ ರೈತರ ಮೇಲೆ ಒತ್ತಡವನ್ನು ಹೇರ್ತಾ ಇದ್ರು. ಇದರಿಂದಾಗಿ ಈ ಕಮರ್ಷಿಯಲ್ ಕ್ರಾಪನ್ನು ಬೆಳೀತಾ ಇದ್ದರಿಂದ ಭೂಮಿಯ ಗುಣಮಟ್ಟ ಕೂಡ ಜಾಸ್ತಿ ಆಗಲಿಲ್ಲ, ತನ್ನ ಫಲವತ್ತತೆಯನ್ನು ಕಳ್ಕೊಳ್ತು. ಪರಿಣಾಮ ಬರ, ಕ್ಷಾಮಗಳು ಉಂಟಾದವು. ಮತ್ತು ಈ ವಾಣಿಜ್ಯ ಬೆಳೆಗಳನ್ನು ಬೆಳೆದಿದ್ದರಿಂದ ಆಹಾರ ಬೆಳೆಗಳಿಗೆ ಕೊರತೆಯಾಗಿ ಇದು ಬಡತನಕ್ಕೂ ಕೂಡ ತಳ್ಳಿತು ಎಂದು ಹೇಳಬಹುದು. ಭಾರತೀಯ ರೈತರು ದಿನದಿಂದ ದಿನಕ್ಕೆ ಬಡತನದ ಕಡೆಗೆ ಹೊರಟರು. ಮತ್ತೊಂದು, ಎಕನಾಮಿಕ್ ಡ್ರೈನ್. ಇದು ಕೂಡ ಇನ್ನೊಂದು ಪ್ರಮುಖ ಪರಿಣಾಮ ಅಂತ ಹೇಳಬಹುದು. ಕೃಷಿಯನ್ನು ವಾಣಿಜ್ಯೀಕರಣಗೊಳಿಸಿದ್ರಿಂದ ಕೃಷಿಯಲ್ಲಿ ಆರ್ಥಿಕತೆ ಹೆಚ್ಚಿನ ಪ್ರಮಾಣದಲ್ಲಿ ಬ್ರಿಟನ್ನಿಗೆ ಸೋರಿ ಹೋಯಿತು. ಇದನ್ನು ಹಲವು ಭಾರತೀಯ ರಾಷ್ಟ್ರೀಯವಾದಿಗಳು ಹೇಗೆ ಭಾರತದಿಂದ ಬ್ರಿಟನ್ನಿಗೆ ಆರ್ಥಿಕ ಸೋರಿಕೆ ಉಂಟಾಯಿತು ಅನ್ನೋದನ್ನು ಅಂಕಿ ಅಂಶಗಳ ಮೂಲಕ ತಮ್ಮ ಗ್ರಂಥಗಳಲ್ಲಿ ಪ್ರಚುರಪಡಿಸಿದ್ದಾರೆ. ಅದರಲ್ಲಿ ದಾದಾಬಾಯಿ ನವರೋಜಿಯವರು, ಆರ್.ಸಿ. ದತ್, ಎಂ.ಜಿ. ರಾನಡೆ ಮುಂತಾದವರನ್ನು ನಾವು ಹೆಸರಿಸಬಹುದು. ನಾವು ಹಿಂದಿನ ತರಗತಿಯಲ್ಲಿ ಇದರ ಬಗ್ಗೆ ಮಾತನಾಡಿದ್ದೇವೆ. ಮತ್ತೊಂದು, ಡೆವಲಪ್ಮೆಂಟ್ ಆಫ್ ಮಾಡರ್ನ್ ಇಂಡಸ್ಟ್ರಿ. ಇದು ಕೂಡ ಇನ್ನೊಂದು ಪರಿಣಾಮ ಅಂತ ಹೇಳಬಹುದು. ಕೃಷಿಯನ್ನು ವಾಣಿಜ್ಯೀಕರಣಗೊಳಿಸಿದ್ದರಿಂದ ಭಾರತದಲ್ಲಿ ಆಧುನಿಕ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದೋದಕ್ಕೆ ಕಾರಣವಾಯಿತು. ಬ್ರಿಟಿಷರು ಭಾರತದಿಂದ ಕಚ್ಚಾ ವಸ್ತುಗಳನ್ನು ಇಂಗ್ಲೆಂಡಿಗೆ ಸಾಗಿಸುವುದಕ್ಕೆ ಬದಲಾಗಿ ಭಾರತದಲ್ಲಿಯೇ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಹಲವು ಹೊಸ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಹೊಸ ಬೆಳವಣಿಗೆಯನ್ನು ಇಲ್ಲಿ ಉಂಟು ಮಾಡಿದರು. ಮತ್ತೊಂದು,
ಮೇಜರ್ ಬೆನಿಫಿಟ್ಸ್ ವೆಂಟ್ ಟು ಪ್ಲಾಂಟರ್ಸ್, ಟ್ರೇಡರ್ಸ್ ಅಂಡ್ ಮ್ಯಾನುಫ್ಯಾಕ್ಚರರ್ಸ್. ಈ ಒಂದು ಕೃಷಿಯ ವಾಣಿಜ್ಯೀಕರಣದಿಂದ ಬಹಳ ಅನುಕೂಲ ಆಗಿದ್ದು ಪ್ಲಾಂಟರ್ಗಳಿಗೆ, ವ್ಯಾಪಾರಿಗಳಿಗೆ ಮತ್ತು ಕೈಗಾರಿಕೋದ್ಯಮಿಗಳಿಗೆ. ಕೃಷಿಕರಿಗೆ ಇದರಿಂದ ಹೆಚ್ಚಿನ ಲಾಭವೇನು ಆಗದೆ ಹೋದ್ರೂ ಹೆಚ್ಚಿನ ಲಾಭ ಪ್ಲಾಂಟರ್ಗಳು, ಟ್ರೇಡರ್ಗಳು ಮತ್ತು ಮ್ಯಾನುಫ್ಯಾಕ್ಚರರ್ಗಳು ಪಡೆದುಕೊಂಡ್ರು. ಮತ್ತೊಂದು ಡಿಕ್ಲೈನ್ ಆಫ್ ಫುಡ್ ಕ್ರಾಪ್ ಪ್ರೊಡಕ್ಷನ್. ಆಹಾರ ಬೆಳೆಗಳ ಅವನತಿ ಇದರಿಂದ ಆಯಿತು ಎನ್ನಬಹುದು. ಹೆಚ್ಚೆಚ್ಚಾಗಿ ಕೃಷಿಕರು ಹಣವನ್ನು ಪಡೆಯುವ ಉದ್ದೇಶದಿಂದ ನಗದು ರೂಪದ ಹಣವನ್ನು ತರುವಂತಹ ಬೆಳೆಗಳನ್ನು ಬೆಳೆದಿದ್ದರಿಂದ ಆಹಾರ ಬೆಳೆಗಳು ದಿನದಿಂದ ದಿನಕ್ಕೆ ಕಡಿಮೆಯಾಗ್ತಾ ಹೋಯಿತು. ಇದರಿಂದ ಆಹಾರದ ಸಮಸ್ಯೆ ಉಂಟಾಯಿತು ಎನ್ನಬಹುದು. ಮತ್ತೊಂದು ಪರಿಣಾಮ ಅಂದರೆ ಪೆಸೆಂಟ್ಸ್ ರಿವೋಲ್ಟ್ಸ್, ರೈತರ ದಂಗೆಗಳು. ಕೃಷಿಯನ್ನ ವಾಣಿಜ್ಯೀಕರಣಗೊಳಿಸಿದ್ರಿಂದ ರೈತರಿಗೆ ಇದರಿಂದ ಬಹಳ ಅನುಕೂಲವೇನೂ ಆಗಲಿಲ್ಲ. ಹಾಗಾಗಿ ಈ ಒಂದು ನೀತಿಯನ್ನ ವಿರೋಧಿಸಿ ಹಲವು ರೈತರು ದಂಗೆ ಎದ್ರು. ಉದಾಹರಣೆಗೆ ನೀಲಿ ಬೆಳೆಗಾರರ ದಂಗೆ, ಮಹಾರಾಷ್ಟ್ರದಲ್ಲಿ ರೈತರ ದಂಗೆ, ಮಾಪಿಳ್ಳಗಳ ದಂಗೆ, ಪಾಬ್ನಾ ದಂಗೆ, ಅಸ್ಸಾಂನಲ್ಲಿ ರೈತರ ದಂಗೆ, ಚಂಪಾರಣ, ಖೇಡಾ ಮುಂತಾದ ಕಡೆಗಳಲ್ಲಿ ರೈತರು ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆ ಎದ್ರು. ಮತ್ತೊಂದು ಪ್ರತಿಕೂಲ ಪರಿಣಾಮ ಅಂದರೆ ಅಡ್ವರ್ಸ್ ಎಫೆಕ್ಟ್ ಆನ್ ಸೆಲ್ಫ್ ಸಫಿಷಿಯನ್ಸಿ. ಸ್ವಾವಲಂಬನೆ ಅಥವಾ ಸ್ವಯಂ ಪರಿಪೂರ್ಣತೆಯ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಇದು ಬೀರಿತು ಎನ್ನಬಹುದು. ಭಾರತೀಯರು ಕೃಷಿ ರಂಗದಲ್ಲಿ ಸ್ವಾವಲಂಬನೆಯನ್ನ ಹೊಂದಿದ್ದು ನೆಮ್ಮದಿಯ ಜೀವನವನ್ನ ಮಾಡ್ತಾ ಇದ್ರು. ಆದರೆ ವಾಣಿಜ್ಯ ಬೆಳೆಗಳನ್ನು ಬೆಳಿಲಿಕ್ಕೆ ಮುಂದಾಗಿ ಪರಾವಲಂಬಿಗಳಾಗಬೇಕಾದಂಥ ಪರಿಸ್ಥಿತಿ ಬಂತು. ಮತ್ತೊಂದು ಲಿಂಕಿಂಗ್ ಅಗ್ರಿಕಲ್ಚರ್ ಸೆಕ್ಟಾರ್ ಟು ದ ವರ್ಲ್ಡ್ ಮಾರ್ಕೆಟ್. ಭಾರತದ ಕೃಷಿ ವಲಯವನ್ನ ಪ್ರಪಂಚದ ಮಾರುಕಟ್ಟೆಗೆ ತೆರೆಯಲಾಯಿತು. ಇದು ಕೂಡ ಇನ್ನೊಂದು ಪರಿಣಾಮ ಅಂತ ಹೇಳ್ಬೋದು. ಈ ಹಿಂದೆ ಭಾರತೀಯರ ಮಾರುಕಟ್ಟೆ ಸೀಮಿತವಾಗಿತ್ತು. ವಾಣಿಜ್ಯ ಬೆಳೆಗಳನ್ನು ಬೆಳೆಯಲಾರಂಭಿಸಿದ ನಂತರ ಭಾರತದ ಬೆಳೆಗಳು ವಿದೇಶಗಳಲ್ಲಿಯೂ ಕೂಡ ಮಾರಾಟವಾಗುವಂತೆ ಅಥವಾ ಮಾರುಕಟ್ಟೆ ದೊರಕುವಂತೆ ಆಯಿತು. ಮತ್ತೊಂದು ರೀಜನಲ್ ಸ್ಪೆಷಲೈಸೇಷನ್ ಆಫ್ ಕ್ರಾಪ್. ಪ್ರಾದೇಶಿಕ ವೈಶಿಷ್ಟ್ಯತೆಯನ್ನು ಹೊಂದಿರತಕ್ಕಂಥ ಬೆಳೆಗಳ ಪ್ರಾರಂಭ. ಇಲ್ಲಿ ಭಾರತದಲ್ಲಿ ಕೆಲವೊಂದು ಬೆಳೆಗಳು ತಮ್ಮ ವಿಶೇಷತೆಯನ್ನು ಹೊಂದಿದ್ವು. ಅಂತಹ ಬೆಳೆಗಳಿಗೆ ಪ್ರಾಮುಖ್ಯತೆ ಇಲ್ಲದಾಯಿತು ಎಂದು ಹೇಳಬಹುದು. ಎಂಪವರಿಶ್ಮೆಂಟ್ ಆಫ್ ದ ಇಂಡಿಯನ್ ಪೀಪಲ್. ಇದೊಂದು ಮಹತ್ತರವಾದ ಪರಿಣಾಮ ಅಂತ ಹೇಳಬಹುದು. ಭಾರತೀಯರನ್ನ ದಾರಿದ್ರ್ಯಕ್ಕೆ ತಳ್ಳಿತು. ನಾನೀಗಾಗಲೇ ಹೇಳ್ದಾಗೆ ತಾವು ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೆದುಕೊಂಡು ವಸ್ತುವಿಗೆ ವಸ್ತುಗಳನ್ನು ವಿನಿಮಯ ಮಾಡಿಕೊಂಡು ನೆಮ್ಮದಿಯ ಜೀವನವನ್ನ ಮಾಡ್ತಾ ಇದ್ರು. ಈ ಹಿಂದೆ ರೈತರು ಶ್ರೀಮಂತರಾಗೇ ಇದ್ರು. ಆದರೆ ವಾಣಿಜ್ಯ ಬೆಳೆಗಳನ್ನು ಬೆಳಿಲಿಕ್ಕೆ ಮುಂದಾಗಿ ಅವುಗಳಿಗೆ ಸರಿಯಾದ ರೂಪದ ಹಣ ಸಿಗದೆ, ಜೊತೆಗೆ ಕಂದಾಯವನ್ನು ಕಟ್ಟೋದಕ್ಕೆ ಲೇವಾದೇವಿಗಾರರ ಬಳಿ ಹೆಚ್ಚು ಸಾಲವನ್ನು ತೆಗೆದುಕೊಂಡು ಅವುಗಳನ್ನು ಮರುಪಾವತಿ ಮಾಡಲಾಗದೆ ತಮ್ಮ ಜಮೀನುಗಳನ್ನು ಲೇವಾದೇವಿಗಾರರಿಗೆ ಅಡವಿಡಬೇಕಾದ ಅಥವಾ ಕಳೆದುಕೊಳ್ಳಬೇಕಾದಂಥ ಪರಿಸ್ಥಿತಿ ಬಂತು. ಕಂದಾಯವನ್ನು ಕಟ್ಟಲಾಗದೆ ಎಷ್ಟೋ ರೈತರು ವಲಸೆ ಹೋಗ್ಬಿಡ್ತಾ ಇದ್ರು. ಅಂತಹ ಪರಿಸ್ಥಿತಿ ಈ ಕೃಷಿ ವಾಣಿಜ್ಯೀಕರಣದಿಂದ ಭಾರತದಲ್ಲಿ ನಿರ್ಮಾಣವಾಯಿತು ಎಂದು ಹೇಳಬಹುದು. ಹೀಗೆ ಕೃಷಿಯ ವಾಣಿಜ್ಯೀಕರಣ ಭಾರತದ ಅರ್ಥವ್ಯವಸ್ಥೆಯನ್ನ ಸಂಪೂರ್ಣವಾಗಿ ನಾಶ ಮಾಡಿತು. ಭಾರತದ ಕೃಷಿ ವಲಯವನ್ನ
ಸಂಪೂರ್ಣವಾಗಿ ನಾಶ ಮಾಡಿತು. ರೈತರು ಪರಾವಲಂಬಿಗಳಾಗಬೇಕಾದಂಥ ಪರಿಸ್ಥಿತಿ ಬಂತು. ಇದರಿಂದ ಬ್ರಿಟನ್ನಿಗೆ ಲಾಭವಾದರೂ ಭಾರತಕ್ಕೆ ಹೆಚ್ಚಿನ ನಷ್ಟ ಉಂಟಾಯಿತು ಎಂದು ಹೇಳಬಹುದು. ಇದಿಷ್ಟು ಕೃಷಿಯ ವಾಣಿಜ್ಯೀಕರಣದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಗಳು. ಇನ್ನು ಈ ಒಂದು ವಿಷಯಗಳ ಪರಾಮರ್ಶನ ಗ್ರಂಥಗಳು ಮಾಡರ್ನ್ ಇಂಡಿಯಾ ಬೈ ಸುಮಿತ್ ಸರ್ಕಾರ್, ವೆಸ್ಟರ್ನೈಸೇಷನ್ ಅಂಡ್ ಇಟ್ಸ್ ಇಂಪ್ಯಾಕ್ಟ್ ಬೈ ಶೋಧಗಂಗಾ, ವೆಸ್ಟರ್ನೈಸೇಷನ್ ಇನ್ ಇಂಡಿಯಾ ಬೈ ಸ್ಪೀಕಿಂಗ್ ಟ್ರೀ ಮತ್ತು encyclopedia.com ಮುಂತಾದವುಗಳಿಂದ ಈ ವಿಷಯಗಳನ್ನು ಆರಿಸಿಕೊಳ್ಳಲಾಗಿದೆ. ಧನ್ಯವಾದಗಳು.